ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ. ಎಲ್ರಿಗೂ ನಮಸ್ಕಾರ. ನಾವು ಸರ್ವತಂತ್ರ ಸ್ವತಂತ್ರರಾಗಿ 79 ವರ್ಷಗಳ ಸಂದು 80ನೇ ವರ್ಷಕ್ಕೆ ಕಾಲಿಡ್ತಾಯಿತ್ತು. 80ನೇ ವರ್ಷ ಆಚರಣೆ ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂಥದ್ದು ಹಿಸ್ಟ್ರಿ, ಇತಿಹಾಸ, ಸ್ವಾತಂತ್ರ್ಯ ಹೇಗೆ ಬಂತು ಒಮ್ಮೆ ನಿಮ್ಮ ಸ್ಮೃತಿ ಪಟಲಕ್ಕೆ ಆಹ್ವಾನಿಸ್ಕೊಂಡ್ರೆ ಆ ನೆನಪುಗಳನ್ನ ಎಷ್ಟು ರೋಮಾಂಚನ ಆಗ್ತದೆ. ನೀವೇ ಯೋಚನೆ ಮಾಡಿ, ಒಂದು 400 ವರ್ಷ ಈ ಮೊಘಲರು ನಮ್ಮನ್ನು ದಬ್ಬಾಳಿಕೆ ಆಳಿ ಸುಮಾರು 400 ವರ್ಷ. ತದನಂತರ ಈ ಬ್ರಿಟಿಷರು ಏನೋ ವ್ಯಾಪಾರಕ್ಕೆ ಅಂತ ಬಂದು ಮುಠಾಳ್ರು ಅಂತಲೇ ಹೇಳ್ಬೋದು. ಮುಠಾಳ್ರಲ್ಲ, ಅವರು ಬುದ್ಧಿವಂತರು, ಕರೆಕ್ಟ್ ಅಲ್ಲ, ವ್ಯಾಪಾರಕ್ಕೆ ಅಂತ ಬಂದು ಇಡೀ ಇಂಡಿಯಾನ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಬಂದು ಅವರು ಸುಮಾರು 187 ವರ್ಷಗಳ ಕಡ ಆಳಿದ್ದಲ್ಲ. ಮೊಘಲರು ಏನೋ ಆಳಿದ್ರು ಅಂತ ಹೇಳ್ಬೋದು. ಇವರು ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ನಿಮ್ಗೆ ಸ್ವಾತಂತ್ರ್ಯ, ನಿಮಗೆ ಮಾತಾಡೋಕ್ಕೆ ಅವಕಾಶ ಇರೋಲ್ಲ, ಅಷ್ಟರ ಮಟ್ಟಿಗೆ ಊಳಿಗಿದವ್ರ ಥರ ನಡೆಸ್ಕೊಂಡು ಬ್ರಿಟಿಷರಂತೂ ಎಲ್ಲಕ್ಕಿಂತ ಹೆಚ್ಚಾಗಿ ಎಂಥ ಸಂಪತ್ತು ಭರಿತ ದೇಶ ನಮ್ಮ ಪೂರ್ತಿ ಕೊಳ್ಳೆ ಹೊಡೆದು ಕೊನೆಗೆ ಗಾಂಧೀಜಿ ಬಂದಮೇಲೆ ಇನ್ನೇನು ಎಲ್ಲನೂ ಸಿಪ್ಪೆ ಥರ ಬಿಸಾಕ್ಬೋದು. ಗಾಂಧೀಜಿಯವರು ಎರಡೇ ಇದು, ಶಾಂತಿ, ಅಹಿಂಸೆ, ಈ ಒಂದು ಎರಡು ಇದರಲ್ಲೇ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ಬೋದು. ಎಂತೆಂಥ ಚಳುವಳಿಗಳು, ತ್ಯಾಗ, ಬಲಿದಾನ, ಇದ್ರ ಹಿಂದೆ ನೀವು ನೆನೆಸ್ಕೋಬೇಕು. ಸಾವಿರಾರು, ಲಕ್ಷಾಂತರ ಅಂತಲೇ ಹೇಳ್ಬೇಕು ಓವರ್ ಎ ಪೀರಿಯಡ್. ಅಷ್ಟು ಜನಗಳ ಅವರ ಒಂದು ಮರಣಾನಂತರ ಆ ಒಂದು ಇದ್ರ ಮೇಲೆ ನಾವು ಸ್ವತಂತ್ರ ಆಯಿತು. ನಾವು ಸತ್ಪ್ರಜೆಯಾಗಿ ಸ್ವತಂತ್ರ ಬಂದ ನಂತರ ಹ್ಯಾಕೆ ಬಾಳಬೇಕು ಅಂದರೆ ಗಾಂಧೀಜಿಯವರು ಹೇಳಿದ್ದೇನು, ಸಹಬಾಳ್ವೆ, ಎಲ್ಲರೂ ಪ್ರತಿಯೊಬ್ಬರನ್ನು ಬದುಕಬೇಕು, ಬೇರೆಯವ್ರನ್ನೂ ಬದುಕಿಸ್ಬೇಕು. ಆ ಒಂದು ಸಹಬಾಳ್ವೆ ನೀತಿ ನಾವೆಲ್ಲ ಅಳವಡಿಸ್ಬೇಕು. ಎರಡನೇದು ಸ್ವಚ್ಛತೆ. ಇವತ್ತು ಎಲ್ಲೆಲ್ಲೂ ತಾಂಡವಾಡ್ತದೆ, ಅದರಲ್ಲೂ ವಿಶೇಷವಾಗಿ ಯುವ ಪೀಳಿಗೆ ಸ್ವಚ್ಛತೆಗಾಗಲಿ ಮತ್ತೊಂದಕ್ಕಾಗಲಿ ಏನು ಆದ್ಯತೆ ಕೊಡ್ತಾ ಇಲ್ಲ. ಹಿರಿಯರಾದಂಥ ನಾವೆಲ್ಲನೂ ಆ ಯುವ ಪೀಳಿಗೆ ಗಾಂಧೀಜಿ ಹಾಕಿರ್ತಕ್ಕಂಥ ನಡಿಗೆಯಲ್ಲಿ ನಡೆದರೆ ನಾವೆಲ್ಲರೂ ಧನ್ಯರು ಅಂತಲೇ ಹೇಳಬೇಕು. ಹೆಚ್ಚಿಗೆ ಮಾತಾಡಿದೆ, ನಾವೆಲ್ಲ ಖುಷಿಯಾಗಿ ಇಡೀ ದೇಶ ಇವತ್ತು, ದೇಶ ಏನು ಹೊರ ರಾಷ್ಟ್ರಗಳಲ್ಲಿ ಕೂಡ ಇರುವಂಥ ಭಾರತೀಯರು ಇವತ್ತು ಭಾಳ ಖುಷಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾವೆಲ್ಲನೂ ಖುಷಿಯಾಗಿ ಸಹಬಾಳ್ವೆಯಲ್ಲಿ ಒಬ್ಬರನ್ನೊಬ್ಬರು ಅರ್ತು ಬಾಳೋಣ ಅಂತ ಹೇಳ್ತಾ ನಿಮಗೆಲ್ಲರೂ ಮತ್ತೊಮ್ಮೆ ರಚನಾ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಪಾರ್ಕ್ ಆಗಿರಲಿಲ್ಲ ಅವತ್ತಂತೂ. ಅವಾಗಿನ ನಮ್ಮ ಬಸವರಾಜ್ ಅವರು ಅಳುಗರು ನಮ್ಮ ಜೊತೆ ಈ ಕಾರ್ಯದಲ್ಲಿ ಸುಮಾರು ವರ್ಷಗಳಿಂದ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಮತ್ತು ನಮ್ಮ SBI ಆಫೀಸರ್ಸ್ ಕಾಲೋನಿಯವರು ರವೀಂದ್ರನಾಥ್ ಇರ್ಬೋದು, ಇನಾಮ್ದಾರ್ ಇರ್ಬೋದು, ಇನ್ನೂ ಅನೇಕರು, ಕೆಲವರು ಇವತ್ತಿಲ್ಲ, ನಮ್ಮ ಮ್ಯಾನೇಜರ್ಸ್ ಅವರು ಇರ್ಬೋದು, ಕೆಲವರು ಇಲ್ಲ. ಆಮೇಲೆ ಇದು ಪ್ರಪ್ರಥಮವಾಗಿ ನಾವು ಸ್ಟಾರ್ಟ್ ಮಾಡಿದ್ದು ಯಾಕಪ್ಪ ಅಂತಂದರೆ ನಮ್ಮ ಡಾಕ್ಟರ್ ನಂಬಿಯಾರ್ ಅಂತ ಇದ್ದರು. ಅವರು ವೈದ್ಯರಾಗಿದ್ದರು. ಸಮಾಜ ಸೇವೆಯಲ್ಲಿ ಅವ್ರಿಗಿದ್ದಷ್ಟೊಂದು ಕಾಳಜಿ ಯಾರಿಗೂ ಇರಲಿಲ್ಲ. ಇದೇ ಮನೆಯಲ್ಲಿ ಇದ್ದಿದ್ದು. ಹಾಗಾಗಿ ನಮ್ಮನ್ನೆಲ್ಲರನ್ನೂ, ನಾನು ಇಲ್ಲೇ ಇದರಲ್ಲಿದ್ದೆ, ಪಕ್ಕದಲ್ಲಿ ನಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು, ಅಷ್ಟೊತ್ತಿಗೆ ನಮ್ಮ ರಾಧಾಕೃಷ್ಣ ಅವರು ಸೇರಿಕೊಂಡ್ರು. ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ರಚನಾ ಅಂತ ಸಂಸ್ಥೆ ಮಾಡಿ ಅವತ್ತಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ನಾವು ಮೊದಲೆಲ್ಲ ಮಕ್ಕಳ ದಿನಾಚರಣೆ ಇರ್ಬೋದು, ಕಲ್ಚರಲ್ ಪ್ರೋಗ್ರೆಸ್ ಅಂತೂ ಸುಮಾರು ಮಾಡಿದ್ದೀವಿ. ಆಮೇಲೆ ಎನ್ವೈರ್ಮೆಂಟು, ಇನ್ನು ಪರಿಸರದ ಬಗ್ಗೆ ಅಂತೂ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಪ್ರತಿಯೊಂದು ವಿಶ್ವ ಪರಿಸರ ದಿನಾಚರಣೆಗಂತೂ ದೊಡ್ಡ ಜಾಥಾ ಮಾಡ್ತಾಯಿದ್ವಿ ನಾವು, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು. ಹಾಗಾಗಿ ನಮ್ಮ ರಚನಾ ಸಂಸ್ಥೆ ಅಂದಿನಿಂದ ಇಂದಿನವರೆಗೂ ಸುಮಾರು 35 ವರ್ಷದ ಸೇವೆ ಸಲ್ಲಿಸ್ತಾ ಬಂದಿದೆ. ಇವತ್ತು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಏನಿರುತ್ತೆ, ನೀವೆಲ್ಲರೂ ಬಂದಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವ್ರನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೋಸ್ಕರ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ.